ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆಗಿರೋಂಥ ಸುಟ್ಟಿರೋ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಟೊಮೆಟೊ ಚಟ್ನಿ ಎಷ್ಟು ಸುಲಭನೇ ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಬಾಯಿಗೆ ಹಾಕೊಳ್ತಿದ್ದಾಗೆ ಹಾ ಅನ್ನಂಗಿರುತ್ತೆ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಗ್ರಿಲ್ ಇಟ್ಕೊಂಡು ಅದ್ರ ಮೇಲೆ 3 ಟೊಮೆಟೊನ ದಪ್ಪ ಸೈಜ್ನ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಸುಟ್ಕೋಬೇಕು, ಬೇಯಿಸ್ಕೋಬೇಕು. ಮೊದಲು ಕೆಳಗಡೆ ಭಾಗ ಎಲ್ಲ ಚೆನ್ನಾಗಿ ಬೇಯಲಿ, ನಂತರ ತಿರುವಾಕೊಂಡು ಸುತ್ತ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಚಾಕು ಸಹಾಯದಿಂದ ಅಥವಾ ಹಿಡ್ಕೊಳ್ಳೋ ಅಂಥ ಸಹಾಯ ಯಾವುದಾದ್ರೂ ಒಂದಿದ್ರೆ ಅದ್ರ ಸುತ್ತ ಎಲ್ಲ ತಿರುಗಿಸಿ ಈ ಥರ ಸುಟ್ಕೋಬೇಕು. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸುಡಿ, ಆವಾಗ ಒಳಗೆಲ್ಲ ಕ್ಲೀನಾಗಿ ಸುಡುತ್ತೆ. ನಿಮಗೆ 3 ಅಟ್ ಎ ಟೈಮ್ ಸುಡೋಕ್ಕಾಗಲಿಲ್ಲ ಅಂದರೆ ಒಂದೊಂದನ್ನೇ ಸುಟ್ಕೊಳ್ಳಿ. ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ, ಆಮೇಲೆ ಸಿಪ್ಪೆ ತೆಗೆಯೋಣ. ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಸುಮ್ಮನೆ ನೋಡಿ ಹಿಂಗಂದ್ರೆ ಸಾಕು, ಸಿಪ್ಪೆ ಆಟೋಮೆಟಿಕ್ಕಾಗಿ ಅದೇ ಬಂದುಬಿಡುತ್ತೆ. ಈ ಥರ ಎಲ್ಲ ಸಿಪ್ಪೆಗಳನ್ನು ತೊಗೊಂಬಿಡೋಣ. ತೆಗೆದ್ಬಿಟ್ಟು ಚೆನ್ನಾಗಿ ಕಿವುಚ್ಕೋಬೇಕು. ಈ ತೊಟ್ಟನು ಅಷ್ಟೇ ಚಾಕು ತೆಗೆದುಬಿಡಬೇಕು. ಟೊಮೆಟೊನ ಅರ್ಧ ಭಾಗ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಕ್ಲೀನಾಗಿದೆಯಾ ಅಂತ ನೋಡಿಕೊಂಡು ನೋಡಿ, ಕೈಯಲ್ಲಿ ಹಿಂಗಂದರೆ ಸಾಕು, ಕ್ಲೀನಾಗಿ ಕಿವುಚ್ಬೋದು. ಈ ಥರ ಕಿವುಚೋಕ್ಕೆ ಇಷ್ಟ ಇಲ್ಲ ಅಂತ ಅಂದವರು ಮ್ಯಾಶರು ಸಹಾಯದಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ ನೋಡಿ. ಇವಾಗ ಮಿಕ್ಕಿ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 5 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೋಬೇಕು ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, 6 ಇಂದ 7 ಎಸಳು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು, 2 ಈರುಳ್ಳಿ ಅಥವಾ ದಪ್ಪ ಸೈಜ್ದಾದ್ರೆ 1 ಟೇಬಲ್ ಸ್ಪೂನ್ ಎಣ್ಣೆ, ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಎಲ್ಲ ಹಾಕಿ ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸುಟ್ಟಿರೋ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ರುಚಿಯಾಗಿರೋ ಅಂಥ ಸುಟ್ಟಿರೋ ಟೊಮೆಟೊ ಚಟ್ನಿ ರೆಡಿಯಾಗಿದೆ ನೋಡಿ. ಈ ಟೊಮೆಟೊ ಚಟ್ನಿ ಅಂತೂ ಬಾಯಿಗೆ ಹಾಕೊಳ್ತಿದ್ದಾಗೆ ಆಹಾ ಅನ್ನಂಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ ಭಾರಿ ರುಚಿಯಾಗಿರುತ್ತೆ. ಇದನ್ನು ನೀವು ಅನ್ನದ ಜೊತೆ ಬೇಕಾದರೂ ತಿನ್ಬೋದು, ಮುದ್ದೆಗೆ ಬೇಕಾದರೂ ತಿನ್ಬೋದು, ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು. ಇಲ್ಲ ಅಂತ ಅಂದರೆ ಚಪಾತಿಗಂತೂ ಬೊಂಬಾಟಾಗಿರುತ್ತೆ. ನೀವು ಕೂಡ ಈ ಸುಟ್ಟಿರೋ ಟೊಮೆಟೊ ಚಟ್ನಿನ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.